ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊಸಬ್ರು ಟೈಲರಿಂಗ್ ಮಾಡ್ತಾ ಇರುವಾಗ ಸಾಮಾನ್ಯವಾಗಿ ಮಾಡುವ 20 ಮಿಸ್ಟೇಕ್ ಗಳನ್ನ ಹೇಳ್ತಾ ಇದ್ದೀನಿ. ಇದು ಸಾಮಾನ್ಯ ಅಂತ ಅನ್ಕೋಬಹುದು, ಆದ್ರೆ ಇದನ್ನ ಸರಿ ಮಾಡ್ಕೊಂಡ್ರಿ ಅಂದ್ರೆ ನೀವು ತುಂಬಾನೇ ನಂಬರ್ 1 ಟಾಪ್ ಟೈಲರ್ ಆಗ್ಬಹುದು. ಅದು ಯಾವ ರೀತಿ, ಹೇಗೆ, ಏನೇನಿದೆ ಅನ್ನೋದನ್ನೆಲ್ಲ ನೋಡೋಣ. ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ವಿಡಿಯೋ ನೋಡಿ ಖಂಡಿತ ಅರ್ಥ ಮಾಡ್ಕೋಬಹುದು. ಅದ್ರ ಜೊತೆಗೆ ಪ್ಯಾಂಟ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅಳತೆ ಸರಿಯಾಗಿ ತಗೊಳ್ದೇ ಇರೋದು, ತುಂಬಾ ಮಿಸ್ಟೇಕ್ ಮಾಡೋದು. ಅಳತೆನ ನೀವು ಗಮನ ಕೊಟ್ಟು ಕರೆಕ್ಟ್ ಆಗಿ ಅಳತೆ ತಗೊಳ್ದೇ ಇರೋದು. ಟೈಲರಿಂಗ್ ಅಲ್ಲಿ ಅಳತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1 ಇಂಚಿನ ವ್ಯತ್ಯಾಸ ಇದ್ರೂ ಕೂಡ ನಮ್ ಡ್ರೆಸ್ ಅಥವಾ ಬ್ಲೌಸ್ ಫಿಟ್ಟಿಂಗ್ ಹಾಳಾಗ್ಬೋದು. ಅದರಿಂದ ಎರಡೆರಡು ಸಾರಿ ಆದ್ರೂ ನೀವು ಅಳತೆ ತಗೊಂಡು ಆಮೇಲೆನೆ ನೀವು ಕಟ್ ಮಾಡ್ಬೇಕಾಗತ್ತೆ. ಆಮೇಲೆ ನಂಬರ್ 2, ಆಮೇಲೆ ನೀವು ಏನ್ ಮಾಡ್ತೀರಾ ಅಂದ್ರೆ ಸಾಮಾನ್ಯವಾಗಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡದೇ ಇರೋದು, ಅದು ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನೀವು ಏನ್ ಹೊಸಬ್ರು ಹೆಚ್ಚಾಗಿ ಮಾಡೋ ತಪ್ಪು ಏನು ಅಂತ ಅಂದ್ರೆ ಎಕ್ಸ್ಟ್ರಾ ಮಾರ್ಜಿನ್ ಬಿಡದೇ ಇರೋದು. ಅಳತೆ ಬ್ಲೌಸ್ ಎಷ್ಟಿದೆ ಅಷ್ಟಕ್ಕಷ್ಟೇ ತಗೊಂಡ್ ಬಿಡೋದು. ಹೊಸದಾಗಿ ಗೊತ್ತಿಲ್ಲದೆ ಇರೋರೆಲ್ಲ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡ್ರಿ ಅಂದ್ರೆ, ಈ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತ ನಂಬರ್ 1 ಟಾಪ್ ಟೈಲರ್ ಆಗೋದಂತೂ ಗ್ಯಾರಂಟಿ. ಎಷ್ಟು ಬೇಕಾಗುತ್ತೆ, 1.5 ಇಂದ 2 ಇಂಚ್ ವರೆಗೂ ನೀವು ಮಿನಿಮಮ್ ವರೆಗೂ ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ನ ತಗೋಬೇಕಾಗುತ್ತೆ. ಆಮೇಲೆ ನಂಬರ್ 3ನೇದು, ಇದು ತುಂಬಾನೇ ಇಂಪಾರ್ಟೆಂಟ್. ಏನು ಅಂತ ಅಂದ್ರೆ, ನಾವು ಲೈನ್ಸ್ ಆಯ್ತು ಅಥವಾ ಈಗ ಒಂದ್ ಬ್ಲೌಸ್ ಆಯ್ತು, ಡ್ರೆಸ್ ಆಯ್ತು, ಏನೇ ಆಗ್ಲಿ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅನ್ನೋದು, ಸ್ಲೀವ್ ಯಾವ ಕಡೆ ಬರ್ಬೇಕು, ಬಾಡಿ ಯಾವ ಕಡೆ ಬರ್ಬೇಕು ಅನ್ನೋದನ್ನ ನೀವು ಖಂಡಿತ ಇದನ್ನ ನೋಟ್ ಮಾಡ್ಕೊಳ್ಳೇಬೇಕಾಗತ್ತೆ. ನೀವೇನಾದ್ರೂ ಸ್ಲೀವ್ ಬರೋ ಕಡೆ ಬಾಡಿ ಮಾಡಿದ್ರಿ ಅಥವಾ ಬಾಡಿ ಬರೋ ಕಡೆ ಸ್ಲೀವ್ ಮಾಡಿದ್ರಿ ಅಂದ್ರೂ ಕೂಡ ನಮ್ಗೆ ಫಿಟ್ಟಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಲೈನ್ಸ್ ನ ಬ್ಲೌಸ್ ಅಲ್ಲಿ ಆಯ್ತು, ಡ್ರೆಸ್ ಪೀಸ್ ಅಲ್ಲಿನ ಆದ್ರೂ ಅಷ್ಟೇ ನೀವು ಲೈನ್ಸ್ ನ ನೋಡ್ಕೋಬೇಕಾಗುತ್ತೆ. ಖಂಡಿತ ಇದು ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ 4ನೇದು ಏನ್ ಮಿಸ್ಟೇಕ್ ಮಾಡ್ತೀರಾ, ಏನ್ ಸರಿ ಮಾಡ್ಕೋಬಹುದು ಅಂದ್ರೆ, ಮಾರ್ಕಿಂಗ್ ಮಾಡ್ದಿರನೆ ಅಂದಾಜ್ ಕಟ್ ಮಾಡೋದು. ಇದಂತೂ ಬಹಳ ದೊಡ್ಡ ತಪ್ಪು ಟೈಲರಿಂಗ್ ಕೆಲಸದಲ್ಲಿ. ಚಾಕ್ ಅಂದ್ರೆ ಮಾರ್ಕರ್ ಇಲ್ದಿರನೆ, ಏನ್ ಗುರುತು ಹಾಕ್ದಿರನೆ ಅದೇ ತರನೇ ಅಂದಾಜ್ ಮೇಲೆ ಕಟ್ ಮಾಡ್ಬಿಡೋಣ. ಓ ಇಷ್ಟಿದೆ ಅಂತ ನಾವು ಅದು ಏನ್ ಮಿಸ್ಟೇಕ್ ಮಾಡ್ತೀರಾ ನೋಡಿ. ಅಂದ್ರೆ ನೆಕ್ ಹಾರ್ಮೋಲ್ ಹಾಕೊಂಡಿರ್ತೀರಾ, ಅದಕ್ಕೆ ರೌಂಡ್ ಶೇಪ್ ಆಗದೆ ಇರೋದು ಅಥವಾ ಹಾರ್ಮೋಲ್ ರೌಂಡ್ ಹಾಕದೆ ಇರೋದು, ಈ ರೀತಿ ಎಲ್ಲ ನೀವು ಮಿಸ್ಟೇಕ್ ಮಾಡಿದಾಗೂ ಕೂಡ ನಿಮ್ ಬ್ಲೌಸ್ ಅಥವಾ ಡ್ರೆಸ್ ಹಾಳಾಗೋ ಚಾನ್ಸ್ ಇರುತ್ತೆ. ನಂಬರ್ 5ನೇದು, ಇದಂತೂ ತುಂಬಾನೇ ಇಂಪಾರ್ಟೆಂಟ್. ಮ್ಯಾಚಿಂಗ್ ದಾರ ಹಾಕದೆ ಇರೋದು ಅಥವಾ ಹಾಳಾಗಿರೋ ಸೂಜಿನ ಹಾಕೋದು. ನೀವು ಈಗ ನೋಡಿ, ಮುಂದೆ ಪಾಯಿಂಟ್ ಹೋಯ್ತು ಅಂದ್ರೆ ಅದು ನೀವು ಎಷ್ಟೇ ನೀಟಾಗಿ ಕಟಿಂಗ್ ಸ್ಟಿಚಿಂಗ್ ಮಾಡಿದ್ರು ಕೂಡ ನೀವು ಅದರಲ್ಲಿ ಸರಿಯಾದ ಕರೆಕ್ಟ್ ಆಗಿರೋಂತ ಸೂಜಿ ಹಾಕದೆ ಹೋದ್ರೆ ಬಟ್ಟೆ ಎಲ್ಲ ತುಂಬಾ ಸಿಂಕ್ ಆಗ್ಬಿಡುತ್ತೆ. ಅಯ್ಯೋ ನನ್ನ ಹತ್ರ ಸೂಜಿ ಇಲ್ಲ ಅಂತ ಇರೋದನ್ನೇ ಹಾಕ್ಬಿಡೋಣ ಬಿಡೋ ಅಂತ ಮಾಡೋದು, ಅದು ಕೂಡ ತುಂಬಾನೇ ಮಿಸ್ಟೇಕ್ ಆಗುತ್ತೆ. ಸಣ್ಣ ಸಣ್ಣ ತಪ್ಪು ಇರ್ಬೋದು, ಆದ್ರೆ ಇದೇ ನಿಮ್ಗೆ ದೊಡ್ಡ ಹೊಡೆತ ಕೊಡುತ್ತೆ. ಹಾಗಾಗಿ ಆದಷ್ಟು ಕಲರ್ ಮ್ಯಾಚ್ ಕರೆಕ್ಟ್ ಆಗಿರುವಂತದ್ದು ನೀವು ಬಳಸಬೇಕಾಗುತ್ತೆ. ಬಟ್ಟೆಗೆ ತಕ್ಕಂಗೆ ನೀವು ದಾರ ಬಳಸೋದ್ರಿಂದ ಹೊಲಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನೆ ನೀವೇನಾದ್ರೂ ಒಂದು ಸ್ಟಿಚ್ ಆ ಕಡೆ ಈ ಕಡೆ ಹೋಗಿತ್ತು ಅಂದ್ರೂ ಕೂಡ ಅದು ನಿಮ್ಗೆ ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದ್ರು ಕೂಡ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಅದೇ ನೀವು ಏನಾದ್ರೂ ಸ್ವಲ್ಪ ಅಪೋಸಿಟ್ ಥ್ರೆಡ್ ಹಾಕಿ ಅದು ತುಂಬಾನೇ ಹೈಲೈಟ್ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಅದನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೀಡಲ್ನ ಚೆನ್ನಾಗಿರೋದು ಹಾಕೊಂಡಿರ್ಬೇಕು. ಆಮೇಲೆ ಕರೆಕ್ಟ್ ಮ್ಯಾಚಿಂಗ್ ಥ್ರೆಡ್ ನ ಹಾಕ್ಬೇಕಾಗತ್ತೆ. ಇನ್ನು ನಂಬರ್ 6ನೇದ್ ನೀವೇನ್ ಮಾಡ್ತೀರಾ, ಟೆನ್ಷನ್ ಚೆಕ್ ಮಾಡ್ದೇನೆ ಹೊಲಿಯೋದು. ಟೆನ್ಷನ್ ಯಾವ್ದಕ್ಕಿದೆ, ಈಗ ಒಂದೊಂದು ಪ್ರೆಷರ್ ಪುಟ್ಟಿ ಯಾವ ತರ ಇರುತ್ತೆ ಅಂದ್ರೆ ಕಿನಾರಿಗಿರುತ್ತೆ, ಸೆಂಟರ್ ಇರುತ್ತೆ, ಆಮೇಲೆ ಈ ಕಡೆ ಪಾಯಿಂಟೆಡ್ ಸ್ಟಿಚಿಗೆ ಇರುತ್ತೆ. ಇದನ್ನ ಯಾವ್ದಕ್ಕೋ ಒಂದು ಸೆಟ್ ಮಾಡಿರ್ತೀರಾ. ಅಥವಾ ಈಗ ನೀವು ಪೈಪಿಂಗ್ ಮಾಡ್ಬೇಕಾದ್ರೆ ನೀವು ನಾರ್ಮಲ್ ಫೂಟ್ ಇಂದ ಪೈಪಿಂಗ್ ಮಾಡಿದ್ರೆ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈಗ 3-in-1 ಫೂಟ್ ಏನ್ ಬಂದಿದೆ ಅದರಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ಅದು 1 ಫೂಟ್ ಇತ್ತು ಅಂದ್ರೆ ನೀವು ಖಂಡಿತವಾಗ್ಲೂ ಪೈಪಿಂಗ್ ಯೂಸ್ ಮಾಡಬಹುದು, ಸ್ಟಿಚಿಂಗು, ಎಂಬ್ರಾಯ್ಡರಿ ವರ್ಕ್, ಬ್ಲೌಸ್ ಸ್ಟಿಚ್ ಮಾಡೋ ಎಲ್ಲದಕ್ಕೂ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಏನ್ ಮಾಡ್ತೀರಾ, ನೀವು ಯಾವ್ದೋ ಒಂದ್ ಸೆಟ್ ಮಾಡಿರ್ತೀರಾ, ಅದನ್ನೇ ಎಲ್ಲದಕ್ಕೂ ಬಳಸ್ಕೊಂಡ್ಬಿಡ್ತೀರಾ. ಅಂದ್ರೆ ಅದನ್ನೇ ನೀವು ಪೈಪಿಂಗ್ ಮಾಡೋದು, ಇದು ಕೂಡ ನಿಮ್ಗೆ ಸಾಮಾನ್ಯ ಮಾಡುವಂತ ತಪ್ಪು. ಆಮೇಲೆ 7ನೇದು ಏನಪ್ಪಾ ಅಂತಂದ್ರೆ ಐರನ್ ಮಾಡದೆ ಹೊಲಿಯೋದು ಅಥವಾ ಕಟಿಂಗ್ ಮಾಡುವಾಗ ತುಂಬಾ ಬಟ್ಟೆ ಎಲ್ಲ
ಸಿಂಕ್ ಆಗಿರುತ್ತೆ. ಒಂದೊಂದು ಕಾಟನ್ ಬಟ್ಟೆ ಎಲ್ಲ ನೋಡಿ ನೀವು, ಲೈನಿಂಗ್ ಆಯ್ತು ಅಥವಾ ಡ್ರೆಸ್ ಮೆಟೀರಿಯಲ್ ಆದ್ರೂ ಅಷ್ಟೇ, ತುಂಬಾನೇ ಅದು ಕಾಟನ್ ಬಟ್ಟೆ ಆಗಿತ್ತು ಅಂದ್ರೆ ಒಂಥರ ಎಲ್ಲ ಮುದ್ದೆ ಮುದ್ದೆ ಆಗ್ಬಿಟ್ಟಿರುತ್ತೆ. ಅದನ್ನ ಹೋಗ್ಲಿ ಬಿಡು ಅದನ್ನೇನ್ ಐರನ್ ಮಾಡೋದು ಅನ್ಕೊಂಡು ಏನ್ ಮಾಡ್ಬಿಡ್ತೀರಾ, ಕೇರ್ಲೆಸ್ ಆಗಿ ಹಾಗೆ ಕಟ್ ಮಾಡ್ತೀರಾ. ಅದರಿಂದ ಕೂಡ ಮೆಜರ್ಮೆಂಟ್ ಹಾಳಾಗುತ್ತೆ. ಸ್ಟಿಚಿಂಗ್ ಆದ್ಮೇಲೆ ನೀವೇನಾದ್ರೂ ನೀಟಾಗಿ ಐರನ್ ಮಾಡ್ಕೊಟ್ರಿ ಅಂದ್ರೆ ನಿಮ್ ನೋಡಿದ ತಕ್ಷಣನೇ ಅವ್ರಿಗೆ ನೀವು ಮಾಡಿರೋ ಫಿಟ್ಟಿಂಗ್ ಸೆಕೆಂಡ್ ಆಗ್ಬಿಡುತ್ತೆ. ಅಲ್ಲಿ ನೀವು ಕೊಡೋ ಪ್ರೆಸೆಂಟ್ ಏನಿರುತ್ತೆ ಅದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಂಬರ್ 8, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ನೀವು ಹೊಸದಾಗಿ ಯಾವ್ದೋ ಒಂದು ಡಿಸೈನ್ ನ ಟ್ರೈ ಮಾಡ್ಬೇಕು ಅನ್ಕೊಂಡಿರ್ತೀರ. ಆ ಟ್ರೈ ಮಾಡುವಾಗ ನೀವ್ ಏನಾದ್ರೂನು ಹೊಸ ಬಟ್ಟೆ ಅಂದ್ರೆ ಈಗ ತುಂಬಾ ಕಾಸ್ಟ್ಲಿ ಬಟ್ಟೆ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅದ್ರಲ್ಲೇನೆ ಟ್ರೈ ಮಾಡ್ಬಿಡೋದು, ಅದು ಅಂತೂ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಈಗ ನೀವು ಒಂದ್ ಯಾವ್ದಾದ್ರು ಪ್ಯಾಟರ್ನ್ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಅದನ್ನ ಆದಷ್ಟು ನೀವು ವೇಸ್ಟ್ ಅಲ್ಲಿ ಟ್ರೈ ಮಾಡಿ ಅದು ಪರ್ಫೆಕ್ಟ್ ಆದ್ಮೇಲೆ ನೀವು ತುಂಬಾ ಕಾಸ್ಟ್ಲಿ ಇರೋಂತ ಬಟ್ಟೆಲಿ ಟ್ರೈ ಮಾಡಿದಾಗ ಯಾವ್ದೇ ರೀತಿ ಆಲ್ಟ್ರೇಷನ್ ಬರೋದಿಲ್ಲ. ಈಗ ನೀವು ಕಲಿಯುವಾಗ್ಲೇನೆ ಕಾಸ್ಟ್ಲಿ ಬಟ್ಟೆಯಲ್ಲಿ ಮಾಡಿದ್ರಿ ಅಂದ್ರೆ, ಕಸ್ಟಮರ್ ಬಟ್ಟೆಯಲ್ಲಿ ಮಾಡಿದ್ರಿ ಅಂದ್ರೆ, ನೀವಿನ್ನು ಕಲಿತಾ ಇರೋರಾಗಿದ್ರೆ ಅದು ನಿಮ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಆದಷ್ಟು ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಇನ್ನು 9ನೇ ಮಿಸ್ಟೇಕ್ ಏನು ಅಂದ್ರೆ, ಆತುರ, ಅರ್ಜೆಂಟ್ ಇದೆ ಅಪ್ಪ ಅಂತ ಅನ್ಕೊಂಡ್ ಏನ್ ಮಾಡ್ಬಿಡ್ತೀರಾ, ಬೇಗ ಬೇಗ ಆತುರದಲ್ಲಿ ಏನ್ ತಪ್ಪು ಮಾಡ್ತಾ ಇದೀರಾ ಅಂತಾನು ಕೂಡ ಗೊತ್ತಾಗಲ್ಲ. ಅದನ್ನ ನೀವು ಸ್ಪೀಡ್ ಆಗಿ ಹೊಲಿತಾ ಇರುವಾಗ ಏನಾಗುತ್ತೆ, ತುಂಬಾನೇ ಮಿಸ್ಟೇಕ್ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಆದಷ್ಟು ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಧಾನವಾಗಿ ಗಮನದಿಂದ ಕೆಲಸ ಮಾಡಿದಾಗ ಮಾತ್ರ ಕರೆಕ್ಟ್ ಆಗಿ ಕೆಲಸ ಬರುತ್ತೆ. ನಂಬರ್ 10, 10ನೇದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದ್ರಲ್ಲಿ ನಾನು ಹೇಳೋ ಪ್ರತಿಯೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಿರಾ ನೀವು ನೋಡ್ಬೇಕಾಗತ್ತೆ. 10ನೇದು ಏನಪ್ಪಾ ಅಂತಂದ್ರೆ, ಈಗ ನೀವು ಏನೋ ಒಂದು ಕಲಿತಾ ಇರ್ತೀರಾ, ಅದನ್ನ ಸ್ವಲ್ಪ ಅಂದ್ರೆ ಈಗ ಟೈಲರಿಂಗ್ ಅಲ್ಲಿ ಒಂದ್ ಕಲೆ ಆಯ್ತು, ಪ್ರತಿದಿನ ನಾವು ಸಮಯದಲ್ಲಿ ಅಭ್ಯಾಸ ಮಾಡಬೇಕು. ಖಂಡಿತ ನಿಮ್ ಕಟಿಂಗ್ ಆಯ್ತು, ಸ್ಟಿಚಿಂಗ್ ಆಯ್ತು, ಫಿನಿಶಿಂಗ್ ಆಯ್ತು, ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ನಾವ್ ಎಷ್ಟೇ ದೊಡ್ಡ ಟೈಲರ್ ಆಗಿದ್ರೂ ಕೂಡ ಇದ್ರಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕಲಿಯೋದು. ಇವತ್ತಿಗೂ ನಾನು ಕಲಿತಾ ಇದ್ದೀನಿ ಗೊತ್ತಾ. ಹಾಗಾಗಿ ಆದಷ್ಟು ಅದನ್ನು ಕೂಡ ನೀವು ಯಾವ್ದೋ ಒಂದು ಡಿಸೈನ್ ಬಂತು ಅಂತ ಸಡನ್ ಆಗಿ ಅದನ್ನ ಟ್ರೈ ಮಾಡ್ದಿರಾನೆ ಡೈರೆಕ್ಟ್ ಆಗಿ ಬಟ್ಟೆಗೆ ಹೋಗಕ್ ಹೋಗ್ಬೇಡಿ. ಒಂದು ವೇಸ್ಟ್ ಅಲ್ಲಿ ಮಾಡಿ ಆಮೇಲೆ ನೀವು ಕಸ್ಟಮರ್ ಗೆ ಸ್ಟಿಚ್ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಈ 10ರಲ್ಲಿ ನೀವು ಯಾವ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಆಮೇಲೆ 11ನೇದು ಏನಪ್ಪಾ ಅಂತಂದ್ರೆ, ಬಟ್ಟೆನ ನೋಡ್ದಿರಾನೆ ನೀವು ಕಟ್ ಮಾಡ್ಬಿಡೋದು. ಒಂದೊಂದು ಬಟ್ಟೆಗಳು ಡ್ಯಾಮೇಜ್ ಇರುತ್ತೆ, ಕಲೆ ಇರುತ್ತೆ, ಅಥವಾ ಏನಾದ್ರೂ ಒಂದೊಂದು ಸ್ವಲ್ಪ ಡ್ಯಾಮೇಜ್ ಬಂದಿರಬಹುದು, ಅದನ್ನ ನೀವು ಗಮನನೇ ಕೊಡಲ್ಲ, ಕಟ್ ಮಾಡ್ಬಿಡ್ತೀರಾ. ಆಮೇಲೆ ನಂತರ ಇಡೀ ಡ್ರೆಸ್ ಬ್ಲೌಸ್ ಹಾಳಾಗೋ ಚಾನ್ಸ್ ಇರುತ್ತೆ. ಆದಷ್ಟು ಕಟಿಂಗ್ ಮಾಡೋ ಮೊದ್ಲು ಬಟ್ಟೆನ ಕ್ಲೀನ್ ಆಗಿ ನೀವು ಎಲ್ಲಾ ಕಡೆ ಚೆಕ್ ಮಾಡಿ ಆದಷ್ಟು ನೀವು ಕಟಿಂಗ್ ಮಾಡ್ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ 12ನೇದು ಏನಪ್ಪಾ ಅಂತಂದ್ರೆ, ಅಳತೆ ಬರ್ದಿಟ್ಕೊಳ್ಳದೆ ಇರೋದು. ಇದು ಕೂಡ ತುಂಬಾನೇ ನಿಮಗೆ ಹೊಡೆತ ಕೊಡುತ್ತೆ. ಆದಷ್ಟು ಅವ್ರ ಹೆಸರು, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಅವ್ರ ಹೆಸರು ಬರ್ದಿಟ್ಕೋಬೇಕು. ನಂತರ ಅವ್ರದ್ದು ಮೆಜರ್ಮೆಂಟ್ ಏನಿದೆ ಅನ್ನೋದು ಒಂದು ನೋಟ್ ಬುಕ್ ಅಲ್ಲಿ ನೀವು ಬರ್ದ್ರಿ ಅಂದ್ರೆ ಮತ್ತೆ ಅದೇ ಕಸ್ಟಮರ್ ನಿಮಗೆ ಬಂದಾಗ ಅಳತೆ ಹುಡ್ಕೋದು ತುಂಬಾನೇ ಈಸಿ ಆಗುತ್ತೆ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಆದಷ್ಟು ಇದನ್ನು ಕೂಡ ನೀವು ನೀಟಾಗಿ ಬರ್ಕೋಬೇಕಾಗುತ್ತೆ. 13ನೇ ಮಿಸ್ಟೇಕ್ ಏನ್ ಮಾಡ್ತೀರಾ, ಮಷಿನ್ ನ ನೀಟಾಗಿ ಇಡದೆ ಇರೋದು, ಅಲ್ಲಲ್ಲಿ ಡಸ್ಟ್ ಕುತ್ಕೊಳ್ಳೋದು, ಅಥವಾ ಆಯಿಲಿಂಗ್ ಮಾಡಿರ್ತೀರಾ ಅದನ್ನ ನೀಟಾಗಿ ಒರೆಸದೇ ಇರೋದು. ಅದೇನಾಗುತ್ತೆ, ಎಲ್ಲ ಬಟ್ಟೆ ದಾರಕ್ಕೆಲ್ಲ ಧೂಳು ಎಲ್ಲ ಸಿಗಾಕೊಂಡು ಏನಾಗುತ್ತೆ, ಬಟ್ಟೆ ಹಾಳಾಗೋ ಚಾನ್ಸ್ ಇರುತ್ತೆ. ವಾರಕ್ಕೊಮ್ಮೆ ನೀವು ಮಷಿನ್ ನ ಕ್ಲೀನ್ ಮಾಡೋದು ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಮಷಿನ್ ನಲ್ಲಿ ನೀವು ಆಯಿಲಿಂಗ್ ಮಾಡಿದಾಗ ಒರೆಸ್ದಿರಾ ಹಾಗೆ ಧೂಳು ಸಮೇತ ಸ್ಟಿಚ್ ಮಾಡಿದ್ರಿ ಅಂದ್ರೆ ಕಸ್ಟಮರ್ ಹೊಸ ಬಟ್ಟೆ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಅದನ್ನು ಕೂಡ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಇನ್ನು 14ನೇದು ಏನಪ್ಪಾ ಅಂತಂದ್ರೆ, ಸಿಸರ್ ನ ಸರಿಯಾಗಿ ಬಳಸದೇ ಇರೋದು. ಸಿಸರ್ದೇ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆದಷ್ಟು ಆ ವಿಡಿಯೋನ ನೋಡಿ ಫ್ರೆಂಡ್ಸ್. ನೀವು ಬಟ್ಟೆ ಕಟ್ ಮಾಡೋದು ಅಂದ್ರೆ, ಈಗ ನಾವೇನ್ ಬಟ್ಟೆನ ಕಟ್ ಮಾಡ್ತೀವಿ ಅದರಿಂದ ನೀವು ಪೇಪರ್ ಕಟ್ ಮಾಡೋದು ಅಥವಾ ಯಾವ್ದಾದ್ರು ಒಂದು ಪ್ಯಾಟರ್ನ್ ಕಟ್ ಮಾಡ್ಕೊಳ್ಳೋದು, ಈ ತರ ಖಂಡಿತ ಮಾಡಕ್ ಹೋಗ್ಬಾರ್ದು. ನಾವು ಬಟ್ಟೆ ಕಟ್ ಮಾಡ್ತೀವಿ ಅಂದಾಗ ಅದನ್ನ ಬಟ್ಟೆಗೆ ಮಾತ್ರ ಉಪಯೋಗಿಸ್ಬೇಕಾಗತ್ತೆ, ಬೇರೆದಕ್ಕೆ ನಾವು ಖಂಡಿತ ಯಾವುದನ್ನು ಕಟ್ ಮಾಡಕ್ಕೆ ಹೋಗ್ಬಾರ್ದು. ಸಿಸರ್ನ ನೀವು ಹೊಸದು ಅಂತಾನೆ ಹೇಳಲ್ಲ ನಾನು, ಸ್ವಲ್ಪ ಶಾರ್ಪ್ ಮಾಡಿಸಿದ್ರು ಕೂಡ ನೀವು ಅದನ್ನ ಕರೆಕ್ಟ್ ಆಗಿರೋದು ಅರ್ಧಂಬರ್ಧ ಕಟ್ ಆಗ್ತಾ ಇದೆ ಅಂದ್ರೆ ಅದು ನಿಮ್ ಕಟಿಂಗ್ ಹಾಳಾಗೋ ಚಾನ್ಸ್ ಇರುತ್ತೆ. ಆದಷ್ಟು ಸಿಸರ್ನ ನೀವು ಕರೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ. ಇನ್ನು ನಂಬರ್ 15ನೇದು ಏನಂತ ಅಂದ್ರೆ,
ಹೊಸ ಡಿಸೈನ್ ಬಂದಿದೆ ಅಂತ ಅಂದಾಗ ನೇರವಾಗಿ ಬಟ್ಟೆ ಮೇಲೆ ಹಾಕ್ದೀರಾ ನೀವು ಪೇಪರ್ ಪ್ಯಾಟರ್ನ್ ನ ಖಂಡಿತವಾಗ್ಲೂ ಮಾಡ್ಕೊಳ್ಳೇಬೇಕಾಗತ್ತೆ. ಯಾವುದೇ ಡಿಸೈನ್ ಆಗ್ಲಿ ಪೇಪರ್ ಪ್ಯಾಟರ್ನ್ ಮಾಡ್ಕೊಂಡು ನೀವು ಪೇಪರ್ ಮೇಲೆ ಟ್ರೈ ಮಾಡಿ ಆಮೇಲೆ ಬಟ್ಟೆಯಲ್ಲಿ ಮಾಡಿದಾಗ ನಿಮ್ ಮಾಡೋ ತಪ್ಪುಗಳು ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಗೆ ಇನ್ನು ಕಾನ್ಫಿಡೆನ್ಸ್ ಬರುತ್ತೆ, ಓ ಇದು ಕರೆಕ್ಟ್ ಬಂದಿದೆ ಅಂತ ಅಂದಾಗ ನಿಮ್ ಕಸ್ಟಮರ್ ಬ್ಲೌಸ್ ಮೇಲೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಟ್ರಯಲ್ ಫಿಟ್ಟಿಂಗ್ 16ನೇದು ಏನಪ್ಪಾ ಅಂತಂದ್ರೆ ನೀವು ಸ್ಟಿಚ್ ಮಾಡಿರೋಂತ ಬ್ಲೌಸ್ ನ ಟ್ರಯಲ್ ಕೊಡ್ದಿರಾ ಅಂದ್ರೆ ಅವ್ರು ಬಂದಾಗ ಡೈರೆಕ್ಟ್ ಆಗಿ ಕೊಟ್ಬಿಡೋದು. ಆಮೇಲೆ ಅವ್ರು ಮನೆಗೆ ತಗೊಂಡೋಗಿ ಹಂಗಾಯ್ತು ಹಿಂಗಾಯ್ತು ಅಂತ ರೀಸನ್ ಹೇಳೋದಕ್ಕಿಂತ ನೀವೇನ್ ಮಾಡ್ಬೇಕು, ಇಲ್ಲೇ ಟ್ರಯಲ್ ನೋಡಿ ಅನ್ನೋದಂತೂ ಬಹಳ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ ಟೈಲರಿಂಗ್ ಕೆಲಸದಲ್ಲಿ. ಆದಷ್ಟು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ. ಈಗ ಒಂದ್ ಬ್ಲೌಸ್ ಆಯ್ತು, ಡ್ರೆಸ್ ಆಯ್ತು, ಒಂದ್ ಸ್ವಲ್ಪ ಇಲ್ಲಿ ನಿಮ್ ಹತ್ರನೇ ಅಂದ್ರೆ ನಿಮ್ ಶಾಪ್ ಅಲ್ಲೇ ಅವ್ರು ಒಂದ್ ಸ್ವಲ್ಪ ಹಾಕಿ ಸ್ಲೀವ್ದು ಎಲ್ಲ ನೋಡಿದಾಗ ನಿಮ್ಗೆ ಏನೇ ಆಲ್ಟ್ರೇಷನ್ ಇದ್ರು ಅಲ್ಲೇ ಸರಿ ಮಾಡಿ ಕೊಡಕ್ಕೆ ಈಸಿ ಆಗತ್ತೆ. ಹಾಗಾಗಿ ಆದಷ್ಟು ಅದನ್ನು ಕೂಡ ನೀವು ಟ್ರಯಲ್ ನೋಡ್ದಿರಾ ಕಸ್ಟಮರ್ಗೆ ಕೊಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ಅದನ್ನ ಟ್ರಯಲ್ ನೋಡಿನೇ ಅವ್ರಿಗೆ ತಗೊಂಡೋಗಕ್ಕೆ ಹೇಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು, ಎಲ್ಲ ಬಟ್ಟೆಗೂ ಒಂದೇ ಮೆಥಡ್ ನ ಯೂಸ್ ಮಾಡೋದು. ಅಂದ್ರೆ ಕಾಟನ್ ಬಟ್ಟೆ ಆಯ್ತು, ಸಿಲ್ಕ್ ಆಯ್ತು, ಜಾರ್ಜೆಟ್ ಆಯ್ತು, ಆಮೇಲೆ ಲೆಲಿನ್ ಬಟ್ಟೆ ಆಯ್ತು, ಪ್ರತಿ ಒಂದು ಬಟ್ಟೆಗೂ ಅದ್ರದೇ ಆದ ಬೇರೆ ಬೇರೆ ಮೆಟೀರಿಯಲ್ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂಗೆ ಕಟಿಂಗ್ ಮಾಡ್ಬೇಕು, ಹೊಲಿಬೇಕೆ ಹೊರತು ಎಲ್ಲದಕ್ಕೂ ನೀವು ಒಂದೇ ಮೆಥಡ್ನೇ ಯೂಸ್ ಮಾಡಬಾರ್ದು. ಅದಕ್ಕಂತಾನೆ ಬೇರೆ ಬೇರೆಯಾಗಿ ಯಾವ ಬಟ್ಟೆ ಬಂದಿರುತ್ತೆ ಅದಕ್ಕೆ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದು ಟ್ಯಾಲೆಂಟ್ ನಿಮಗೆ. ಖಂಡಿತ ನೀವು ಇದನ್ನ ಕಲಿಬೇಕಾಗತ್ತೆ. ಇದಕ್ಕಂತಾನೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಖಂಡಿತ ಅದನ್ನ ನೀವು ಕಲಿಬಹುದು. ಆಮೇಲೆ ಇನ್ನೊಂದು 18ನೇದು ಮಾಡೋ ಮಿಸ್ಟೇಕ್ ನೀವೇನು, ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂತಂದ್ರೆ ಯೂಟ್ಯೂಬ್ ನೋಡಿದ ತಕ್ಷಣ ಅದೇ ಕೆಲಸ ಮಾಡೋದು. ಈಗ ನಾನೊಂದು ಕಟಿಂಗ್ ಹೇಳ್ಕೊಟ್ಟಿದೀನಿ, ನಾನ್ ಮಾಡಿರೋ ಕಟಿಂಗ್ ಸೈಜ್ ಯಾವುದು ಅಂತ ಅಬ್ಸರ್ವ್ ಮಾಡಲ್ಲ ನೀವು. ಅದೇ ಮೆಥಡ್ ನಿ ನಿಮ್ ಬ್ಲೌಸ್ಗೂ ಫಾಲೋ ಮಾಡ್ತೀರಾ. ಅದು ಬಹಳ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಬಿಗಿನರ್ಸ್ ಅಂತ ಅಂದ್ರೆ ಈ ಮಿಸ್ಟೇಕ್ ತುಂಬಾ ಮಾಡ್ತಾರೆ. ಯೂಟ್ಯೂಬ್ ನೋಡಿದ ತಕ್ಷಣನೇ ಹೋಗಿ ಅದನ್ನ ಟ್ರಯಲ್ ಮಾಡ್ಬಿಡೋದು, ಅಂದ್ರೆ ಆ ಬ್ಲೌಸ್ ಮೇಲೆ ನೋಡ್ಬಿಡೋದು. ಅದು ತುಂಬಾನೇ ತಪ್ಪು. ಯಾಕೆಂದ್ರೆ ನಾನ್ ಹೇಳ್ಕೊಟ್ಟಿರೋ ಕಟಿಂಗ್ ಬೇರೆ ಇರುತ್ತೆ, ನೀವು ಮಾಡ್ತಾ ಇರೋ ಕಟಿಂಗ್ಗೆ ಬೇರೆ ಇರುತ್ತೆ. ಹಾಗಾಗಿ ಆದಷ್ಟು ಈ 18ನೇದು ಮಾತ್ರ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಮೇಲೆ 19ನೇದು ಕರೆಕ್ಟ್ ಆಗಿ ಅವ್ರ ಮಾತನ್ನ ಕೇಳ್ದೇನೆ ನೀವು ಅವ್ರು ಕೊಟ್ಟಿರೋ ಬಟ್ಟೆನ ಹಾಗೆ ನೀವ್ ಯಾವ್ದೋ ಒಂದು ಮೂಡಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ನೀವ್ ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಇರ್ತೀರಾ, ಅವ್ರು ಹೇಳೋ ಮಾತನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿರ ಅವ್ರು ಕೊಟ್ರು ಹಂಗೆ ಅದು ಅಳತೆ ಬ್ಲೌಸ್ ಅಲ್ಲಿ ಅವರು ಆಲ್ಟ್ರೇಷನ್ ಹೇಳಿರ್ತಾರೆ, ನೀವು ಅದನ್ನ ಗಮನಿಸಿರೋದಿಲ್ಲ, ಹಾಗೇನೆ ಸ್ಟಿಚ್ ಮಾಡ್ಬಿಡೋದು. ಇದು ಕೂಡ ನಿಮ್ಗೆ ಬಹಳ ಟೈಲರಿಂಗ್ ಅಲ್ಲಿ ನೀವು ಖಂಡಿತ ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಯಾವ್ದೇ ಆಯ್ತು ಅವ್ರು ಹೇಳೋದು, ನೆಕ್ ಶೇಪ್ ಆಯ್ತು, ಸ್ಲೀವ್ ಆಯ್ತು, ಲೂಸ್ ಫಿಟ್ಟಿಂಗ್ ಆಯ್ತು, ಆಮೇಲೆ ಟೈಟ್ ಆಗೋದು, ಏನೇ ಇದ್ರು ಅದನ್ನೆಲ್ಲ ನೀವು ಗಮನ ಇಟ್ಟು ಕೇಳಿಸ್ಕೊಂಡು ನೋಟಲ್ಲಿ ಬರ್ಕೊಂಡು ಆಮೇಲೆ ಅದನ್ನ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೇಕಾಗತ್ತೆ. ತುಂಬಾನೇ ಇಂಪಾರ್ಟೆಂಟ್. ನಂಬರ್ 19ನೇದು. 20ನೇದು ಏನಂತಂದ್ರೆ ತಪ್ಪಾದ್ರೂ ಕಲಿದೆ ಬಿಡೋದು. ಅಂದ್ರೇನು, ಈಗ ನೀವು ಪ್ರತಿಯೊಬ್ರು ಒಂದು ಒಳ್ಳೆ ಟೈಲರ್ ಕೂಡ ಆಗ್ಬೇಕು ಅನ್ಕೊಂಡಿರ್ತೀರಾ, ಆರಂಭದಲ್ಲಿ ತಪ್ಪುಗಳನ್ನು ಮಾಡಿರ್ತೀರಾ, ಆದ್ರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡೋದೇ ಮಿಸ್ಟೇಕು. ಮಾಡದೇ ಇರೋದೇ ಒಂದು ಒಳ್ಳೆ ಟೈಲರ್ ಆಗೋ ಹ್ಯಾಬಿಟ್. ಏನಪ್ಪಾ ಅಂತಂದ್ರೆ ಒಂದ್ಸಲ ಮಾಡಿರೋ ತಪ್ಪನ್ನೇ ಪದೇ ಪದೇ ಮಾಡಕ್ ಹೋಗ್ಬಾರ್ದು, ಯಾವ್ದೇ ತಪ್ಪಾಗಿರ್ಲಿ. ಈಗ ನಾನು ಪೈಪಿಂಗ್ ಅಲ್ಲೂ ಸರಿಯಾಗಿ ಬರ್ತಾ ಇಲ್ಲ ನಾನು ಅಂದಾಗ ಅದನ್ನ ಫುಲ್ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆದ್ಮೇಲೆನೆ ನೀವು ಮಾಡ್ಬೇಕಾಗತ್ತೆ ಹೊರತು ನಾವು ಕಸ್ಟಮರ್ ಬ್ಲೌಸ್ ಅಲ್ಲೇ ಟ್ರೈನಿಂಗ್ ತಗೊಳ್ಳೋಣ ಬಿಡು ಅನ್ಕೊಂಡ್ ಮಾಡ್ತೀರ ನೋಡು, ಅದು ಬಹಳ ತಪ್ಪಾಗುತ್ತೆ. ಆದಷ್ಟು ಅದನ್ನು ಕೂಡ ನೀವು ಈಸಿಯಾಗಿ ಒಂದು ವೇಸ್ಟ್ ಅಲ್ಲಿ ಕಲ್ತು ಪ್ರಾಕ್ಟೀಸ್ ಆದ್ಮೇಲೆ ನೀವು ಕಸ್ಟಮರ್ ಬ್ಲೌಸ್ ಮಾಡೋದ್ರಿಂದ ಇದು ಕೂಡ ನಿಮ್ ಟೈಲರಿಂಗ್ ಅಲ್ಲಿ ನೀವು ಟಾಪ್ ಆಗ್ಬಹುದು. ಈ 20 ಏನ್ ಹೇಳಿದೆ ನಾವು ಮಿಸ್ಟೇಕ್ ಅಂತ, ಇದ್ರಲ್ಲಿ ಯಾವ ಮಿಸ್ಟೇಕ್ ನ ನೀವು ಮಾಡ್ತಾ ಇದ್ದೀರಾ, ಅಂದ್ರೆ ಇದ್ರಲ್ಲಿ ಏನೇನ್ ನೀವು ಸರಿ ಮಾಡ್ಕೋಬೇಕಂತಿದ್ದೀರಾ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ ಕಮೆಂಟ್ ನ ಪ್ರತಿಯೊಬ್ರು ಕಮೆಂಟ್ನು ನಾನು ಓದ್ತೀನಿ. ನನಗ್ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಇದ್ರಲ್ಲಿ ಹೆಲ್ಪ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ಆಸೆ ಏನು ಅಂತಂದ್ರೆ ಟೈಲರಿಂಗ್ ಕಲಿತಾ ಇರ್ತೀರಾ, ಅರ್ಧಕ್ಕೆ ಬಿಡಬಾರ್ದು. ಖಂಡಿತ ಯಾರು ಅಷ್ಟೇ ಕಲಿಬೇಕು ಅಂತ ಆಸೆ ಇಟ್ಕೊಂಡು ಇದ್ರಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂತಾನೆ ಕಲ್ತಿರೋದ್ರಿಂದ ಎಲ್ಲರೂ ಇದನ್ನ ಅಳವಡಿಸ್ಕೊಳ್ಳಿ. ನಿಮ್ ಟೈಲರಿಂಗ್ ಅಲ್ಲಿ ನಂಬರ್ 1 ಟಾಪ್ ಆಗ್ಲಿ ಅಂತಾನೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನಾನು ಹೇಳಿದ ಈ ತಪ್ಪುಗಳಲ್ಲಿ ನೀವು ಯಾವ ತಪ್ಪು ಮಾಡಿದೀರಿ ಅಥವಾ ಇನ್ನೇನಾದ್ರೂ ಹೊಸಬ್ರು ಮಾಡೋ ತಪ್ಪು ಅನುಭವ ನಿಮ್ಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ನು ಓದಿ ನಾನು ನೆಕ್ಸ್ಟ್ ಒಂದು ವಿಡಿಯೋನೇ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಇನ್ನ ಏನೋ ಡೌಟ್ಸ್ ಇದ್ರು ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.